Hello everyone, welcome to Navras Maths Tutorials. ಈಗ ಎಕ್ಸಸೈಸ್ ನಂಬರ್ 1.2 ಮಾಡೋಣ. ಓಕೆ, ಅದರಲ್ಲಿ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ ನೋಡಿ, ಪ್ರೂವ್ ದಟ್ √5 ಈಸ್ ಎ ಇರ್ರ್ಯಾಷನಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಇದನ್ನು ಇಂಟ್ರೊಡಕ್ಷನ್ ಅಲ್ಲಿ ಕೂಡ ಮಾಡಿದ್ದೀನಿ ನೋಡಿ. ಯಾವುದೇ ನಂಬರ್ ಆಗಿರ್ಬೋದು, √5 ಅಂತಲ್ಲ, √2 ಆಗಿರ್ಬೋದು, √3 ಆಗಿರ್ಬೋದು. ಓಕೆ, √4 ಬರಲ್ಲ, ಯಾಕೆಂದ್ರೆ √4 ಅಂದ್ರೆ 2 ಇಂಟು 2 ಆಗತ್ತಲ್ವಾ ಅಂಡರ್ ರೂಟ್ ಅಲ್ಲಿ. ಸೊ ನಾವೇನ್ ಮಾಡ್ತೀವಿ, ಸ್ಕ್ವೇರ್ ಇದ್ರೆ 1 2 ಹೊರಗಡೆ ತೆಗಿತೀವಿ. ಸೊ ಇದು ರೇಷನಲ್ ನಂಬರ್. ಓಕೆ, ಈಗ √5 √7 ಈ ತರ ಇದ್ದಾಗೆಲ್ಲ ಸೇಮ್ ಪ್ರೊಸೀಜರ್, ಸೇಮ್ ಮೆಥಡ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಅದಕ್ಕೆ ಮಾಡೋಣ ಯಾವ ರೀತಿ ಮಾಡಿ. ನಾವು ಫಸ್ಟ್ ಏನ್ ಮಾಡ್ಕೋಬೇಕು, ರಿವರ್ಸ್ ಇಟ್ಕೋಬೇಕು. ಏನಂತ, √5 ಈಸ್ ಎ ರೇಷನಲ್ ನಂಬರ್. ಓಕೆ, ರಿವರ್ಸ್ ಆಗಿ ಅನ್ಕೊಳ್ಳೋಣ. ಇದು √5 ಅಂತ ಪ್ರೂವ್ ಮಾಡಿ, ಇರ್ರೇಷನಲ್ ಅಂತ ಪ್ರೂವ್ ಮಾಡಿ ಅಂತ ಹೇಳಿದಾರಲ್ವಾ. ಸೊ ನಾವೇನ್ ಅನ್ಕೊಳ್ಳೋಣ, √5 ಇಸ್ ರೇಷನಲ್ ನಂಬರ್ ಅಂತ ಅನ್ಕೊಳ್ಳೋಣ. ಓಕೆ, ಈಗ √5 ರೇಷನಲ್ ನಂಬರ್ ಆದ್ರೆ ಏನಾಗತ್ತೆ, √5 ಇಸ್ ಈಕ್ವಲ್ಸ್ ಟು a ಅಪಾನ್ b. ಹೌದಲ್ವಾ? ರೇಷನಲ್ ನಂಬರ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ, p/q ಫಾರ್ಮ್ ಅಲ್ಲಿ ಇರುತ್ತೆ, ವೇರ್ q ಈಸ್ ನಾಟ್ ಈಕ್ವಲ್ ಟು 0 ಅಲ್ವಾ. ಇದನ್ನೇ ನಾವು ಓದಿರೋದು. ಸೊ p/q ಬದಲು ನಾವು a ಅಪಾನ್ b ಬರ್ತಿದ್ದೀವಿ. ಓಕೆ, ಇಲ್ಲಿ ಇನ್ನೊಂದು ಏನ್ ನೆನ್ಪಿಟ್ಕೋಬೇಕು ನೋಡಿ, ಇಲ್ಲಿ ಬರಿತೀನಿ. ವೇರ್ a ಅಂಡ್ b ಆರ್ co-primes and b is not equal to 0. ಓಕೆ, ಬಿ ಪ್ಲಸ್ ಅಲ್ಲಿ 0 ಇರಬಾರ್ದು. ಬಿ ಪ್ಲಸ್ ಅಲ್ಲಿ 0 ಇದ್ರೆ ಅದು ನಾಟ್ ಡಿಫೈನ್ಡ್ ಆಗುತ್ತೆ. ಎ ಅಂಡ್ ಬಿ ಆರ್ ಕೋಪ್ರೈಮ್ಸ್ ಅಂದ್ರೆ ಅದನ್ನು ಹೇಳಿದೀನಿ, ವಿಚ್ ಹೂಸ್ ಎಚ್ ಸಿ ಎಫ್ ಏನಿರ್ಬೇಕು, 1 ಬರುತ್ತೆ. ಓಕೆ, ಎರಡು ಪ್ರೈಮ್ ನಂಬರ್ಸ್ ಇರ್ತವೆ, ಅದು ಎಚ್ ಸಿ ಎಫ್ ಏನ್ ಬರುತ್ತೆ, 1 ಬರುತ್ತೆ. ಸೊ ಅಂತ ನಂಬರ್ಸ್ ನಾವು ಕೋಪ್ರೈಮ್ಸ್ ಅಂತ ಕರಿತೀವಿ. ಇಲ್ಲಿ ಎ ಅಂಡ್ ಬಿ ಆರ್ ಕೋಪ್ರೈಮ್ಸ್ ಅಂತ ಆಯ್ತು ಅಲ್ವಾ. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನ್ ಬರುತ್ತೆ, √5 ಇಂಟು ಬಿ ಇಸ್ ಈಕ್ವಲ್ಸ್ ಟು ಎ ಅಲ್ವಾ. ಈಗ ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಮಾಡೋಣ. ಸ್ಕ್ವೇರಿಂಗ್ ಬೋತ್ ಸೈಡ್ಸ್. ಸೊ ಏನ್ ಬರುತ್ತೆ, √5 ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್. ಆಯ್ತಲ್ವಾ, ಎರಡು ಕಡೆ ಸ್ಕ್ವೇರ್ ಮಾಡಿದ್ವಿ. ಈಗ ನೋಡಿ, √5 ಇಂಟು √5 ಏನಾಗುತ್ತೆ, 5 ಆಯ್ತು, ರೂಟ್ ಹೋಯ್ತು. ಬಿ ಇಂಟು ಬಿ, ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್. ಆಯ್ತಲ್ವಾ. ಇದನ್ನ ನಂಬರ್ 1 ಅಂತ ಇಟ್ಕೊಳ್ಳೋಣ. ಓಕೆ, ಇಲ್ಲಿ ಬಿ ಯಾವ್ದಾದ್ರು ನಂಬರ್ ಆಗಿರ್ಬೋದು. ಬಿ ಇಸ್ ಈಕ್ವಲ್ಸ್ ಟು 2 ಆಗಿರ್ಬೋದು, 3 ಆಗಿರ್ಬೋದು, ಎನಿ ನಂಬರ್ ಆಗಿರ್ಬೋದು. ಸೊ ಏನಾಗುತ್ತೆ, 5 ಇಂಟು 2 ಸ್ಕ್ವೇರ್ ಆಗಿದ್ರೆ ಏನಾಗುತ್ತೆ, 5 ಇಂಟು 4 ಇಸ್ ಈಕ್ವಲ್ಸ್ ಟು 20 ಆಗತ್ತೆ ಅಲ್ವಾ. ಸೊ ಅದನ್ನ ನಾವು ಹಿಂದೆ 1.2 ಥಿಯರಮ್ ಅಲ್ಲಿ ಏನ್ ಓದಿದೀವಿ, ಇಫ್ 5 ಡಿವೈಡ್ಸ್ ಎ ಸ್ಕ್ವೇರ್ 5 ಆಲ್ಸೋ ಡಿವೈಡ್ಸ್ ಎ ಅಂತ ಓದಿದೀವಲ್ವಾ. ಸೊ ನಾವೇನ್ ಹೇಳ್ಬೋದು ನೋಡಿ, ಇಫ್ 5 ಡಿವೈಡ್ಸ್ ಎ ಸ್ಕ್ವೇರ್, ಬಿ ಎನಿ ನಂಬರ್ ಅಂತ ಹೇಳಿದೆ. ಸೊ therefore 5 divides ಎ ಆಲ್ಸೋ ಅಂತ ಓದಿದೀವಲ್ವಾ. ಎಲ್ಲಿ ಬರೆಯೋಣ, ಬೈ ಥಿಯರಮ್ 1.2 ಇದನ್ನ ನಾವು ಪ್ರೂವ್ ಮಾಡಿದ್ವಿ ಅಲ್ವಾ. ಸೊ ಈಗೇನಾಯ್ತು, ಎ ಇಸ್ ಡಿವಿಸಿಬಲ್ ಬೈ 5 ಅಂತ ಆಯ್ತು ಅಲ್ವಾ. 5 ಡಿವೈಡ್ಸ್ ಎ ಅಂದ್ರೂ ಒಂದೇ, ಎ ಇಸ್ ಡಿವಿಸಿಬಲ್ ಬೈ 5 ಅಂದ್ರೂ ಒಂದೇ. ಈಗ ಏನ್ ಮಾಡೋಣ, 5 ಡಿವಿಸಿಬಲ್ ಬೈ ಎ ಇಸ್ ಡಿವಿಸಿಬಲ್ ಬೈ 5 ಅಂತ ಆಯ್ತಲ್ವಾ. ಬೇರೆ ನಂಬರ್ ತಗೊಳ್ಳೋಣ, ಎನಿ ನಂಬರ್ ಸಿ. 5c ಇಸ್ ಈಕ್ವಲ್ಸ್ ಟು ಎ ಅಂತ. ಓಕೆ, ಇಲ್ಲಿ ಬರೆಯೋಣ, ವೇರ್ ಸಿ ಈಸ್ ಎನಿ ಪಾಸಿಟಿವ್ ಇಂಟಿಜರ್. ಓಕೆ,
ಓಕೆ, ಈಗ ಇದನ್ನು ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಮಾಡೋಣ. ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಮಾಡಿದ್ರೆ ಏನ್ ಬರುತ್ತೆ? 5c ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು a ಸ್ಕ್ವೇರ್ ಆಯ್ತು. 5 ಇಂಟು 5 ಮಾಡಿದ್ರೆ 25 ಆಯ್ತು. c ಇಂಟು c ಮಾಡಿದ್ರೆ c ಸ್ಕ್ವೇರ್ ಆಯ್ತು ಇಸ್ ಈಕ್ವಲ್ಸ್ ಟು a ಸ್ಕ್ವೇರ್ ಆಯ್ತು ಅಲ್ವಾ? ಈಗ ನೋಡಿ, ನಾನೇನ್ ಬರ್ಕೊಳ್ತೀನಪ್ಪ ಅಂತಂದ್ರೆ 25c ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು a ಸ್ಕ್ವೇರ್ ಬರೆಯೋ ಬದಲು ಇಲ್ಲಿ a ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 5b ಸ್ಕ್ವೇರ್ ಇದೆ ಅಲ್ವಾ? ಅಂದ್ರೆ a ಸ್ಕ್ವೇರ್ ಎರಡು ಈಕ್ವಲ್ ಇದೆ. 5b ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು a ಸ್ಕ್ವೇರ್ ಅಂತ. ಸೊ ನಾನು a ಸ್ಕ್ವೇರ್ ಬರೆಯೋ ಬದಲು 5b ಸ್ಕ್ವೇರ್ ಬರೀತೀನಿ. ಎರಡು ಒಂದೇ ಅಲ್ವಾ? ಓಕೆ, ನಾವೇನ್ ಬರೆಯೋಣ? ಫ್ರಮ್ 1 ಅಂತ ಬರೆಯೋಣ. ಫ್ರಮ್ ಅಬೌವ್ ಅಂತಾದ್ರೂ ಬರೀರಿ. ಓಕೆ, ಈಗ ನೋಡಿ, ನಾನು ಈ 5 ನ ಈ ಕಡೆ ತಗೊಂಡ್ರೆ ಏನಾಗುತ್ತೆ? ಡಿವೈಡ್ ಆಗತ್ತೆ. 25/5 ಈಕ್ವಲ್ಸ್ ಈ ಕಡೆ ಬಂದ್ರೆ ಏನಾಗುತ್ತೆ? ಡಿವೈಡ್ ಆಗತ್ತೆ. ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್. ಈ ಸಿ ಸ್ಕ್ವೇರ್ ಹಾಗೆ ಇಟ್ಟಿದೀನಿ, ಇಲ್ಲಿ ಬಿ ಸ್ಕ್ವೇರ್ ಕೂಡ ಈ ಕಡೆ ಹಾಗೆ ಇಟ್ಟಿದೀನಿ. ಕ್ಯಾನ್ಸಲ್ ಆಗತ್ತಲ್ವ? 5 1 5 5. ಸೊ ಏನು ಉಳಿತು? 5c ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಉಳಿತು ಅಲ್ವಾ? ಇದು ನೆಕ್ಸ್ಟ್ ಸ್ಟೆಪ್. ಈಗ ನೋಡಿ, ಇಲ್ಲಿ 5b ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು a ಸ್ಕ್ವೇರ್ ನಾವು ಹೇಗೆ ಹೇಳಿದ್ವು? ಇಫ್ 5 ಡಿವೈಡ್ಸ್ a ಸ್ಕ್ವೇರ್ ದೆನ್ 5 ಆಲ್ಸೋ ಡಿವೈಡ್ಸ್ a ಅಂತ ಬೈ ಥಿಯರಮ್ 1.2 ಇಲ್ಲಿನೂ ಸೇಮ್ ಅದೇ ಅಪ್ಲೈ ಆಗತ್ತೆ. ಇಫ್ 5 ಡಿವೈಡ್ಸ್ b ಸ್ಕ್ವೇರ್ ದೆನ್ 5 ಡಿವೈಡ್ಸ್ b ಆಲ್ಸೋ ಬೈ ಥಿಯರಮ್ 1.2. ಸೊ ಅದನ್ನೇ ಬರೆಯೋಣ. ಇಫ್ 5 ಡಿವೈಡ್ಸ್ b ಸ್ಕ್ವೇರ್ ದೆನ್ 5 divides b by 1.2 ಥಿಯರಮ್ ಅಲ್ವಾ? ಇಲ್ಲಿನೇ ಅದನ್ನೇ ಅಪ್ಲೈ ಮಾಡಿದ್ವಿ. ಈಗ ಇಲ್ಲಿ ನೋಡಿ, 5 ಡಿವೈಡ್ಸ್ a ಅಂತ ಬಂತು, ಇಲ್ಲಿ 5 ಡಿವೈಡ್ಸ್ b ಅಂತ ಬಂತು. ಅಂದ್ರೆ ಇಲ್ಲಿ ಏನ್ ಅರ್ಥ ಆಗ್ತಾ ಇದೆ? a ಅಂಡ್ b ನಲ್ಲಿ ಕಾಮನ್ ಫ್ಯಾಕ್ಟರ್ b 5 ಇದೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ 5 ಡಿವೈಡ್ಸ್ a ಇದೆ ಅಲ್ವಾ? ಇಲ್ಲಿ 5 ಡಿವೈಡ್ಸ್ b ಇದೆ. ಅಂದ್ರೆ ಏನ್ ಅರ್ಥ ಆಯ್ತು? ಎರಡರಲ್ಲೂ ಕಾಮನ್ ಫ್ಯಾಕ್ಟರ್ 5 ಇದೆ ಅಂತ ಅರ್ಥ ಆಯ್ತು. ಇಲ್ಲಿ ನಾವೇನ್ ಅನ್ಕೊಂಡಿದ್ವಿ? ಕಾಮನ್ ಫ್ಯಾಕ್ಟರ್ HCF 1 ಇದೆ ಅಂತ. ಸೊ ಆದ್ರೆ ಇಲ್ಲಿ ಅದಾಗ್ತಾ ಇಲ್ಲ. ಸೊ ನಾವು ಅಸಂಪ್ಷನ್ ಮಾಡ್ಕೊಂಡಿದ್ದು ರಾಂಗ್ ಅಂತ ಅರ್ಥ ಆಯ್ತು. ಅಂದ್ರೆ √5 ಇಸ್ ಎ ರೇಷನಲ್ ನಂಬರ್ ಅನ್ಕೊಂಡಿದ್ವಲ್ವಾ? √5 ಇಸ್ ಈಕ್ವಲ್ಸ್ ಟು a upon b, ಅದು ರಾಂಗ್ ಅಂತ ಅರ್ಥ ಆಯ್ತು. ಇಲ್ಲಿ ಏನ್ ಆಗ್ತಾ ಇದೆ? √5 ಇಸ್ ಎ ಇರ್ರೇಷನಲ್ ನಂಬರ್ ಅಂತ ಅರ್ಥ ಆಯ್ತು. ಸೊ ನಾನಿಲ್ಲಿ ಬರಿತೀನಿ. ನೋಡಿ, ಇಲ್ಲೇನಾಗ್ತಾ ಇದೆ? a and b have at least 5 has common number ಅಲ್ವಾ? ಕಾಮನ್ ನಂಬರ್ 5 ಬರ್ತಾ ಇದೆ ಇಲ್ಲಿ ನೋಡಿ. 5 ಡಿವೈಡ್ಸ್ a, ಇಲ್ಲಿನೂ 5 ಡಿವೈಡ್ಸ್ b ಅಂತ ಇದೆ. ಸೊ ಕಾಮನ್ ಫ್ಯಾಕ್ಟರ್ ಅಂತ ಬರೆಯೋಣ. ಓಕೆ, ಸೊ ನಾವೇನಂತ ಹೇಳ್ಬೋದು? ದೇರ್ಫೋರ್ ಅವರ್ ಅಸ್ಯೂಮ್ಷನ್ was wrong. So therefore ಏನ್ ಹೇಳ್ಬೋದು? √5 is irrational. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ನೋಡಿ, ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ? ಪ್ರೂವ್ ದಟ್ 3 + 2√5 is a irrational number ಅಂತ ಹೇಳಿದ್ದಾರೆ. ಓಕೆ, ಈಗ ತಾನೇ ಮಾಡಿದ್ವಿ. √5 ಇಸ್ ಎ ಇರ್ರೇಷನಲ್ ನಂಬರ್ ಅಂತ ಪ್ರೂವ್ ಮಾಡಿದ್ವಿ. ಅಂದ್ಮೇಲೆ ಇಲ್ಲಿ √5 ಆಗಿರ್ಬೋದು, √2, √3 ಸೇಮ್ ಬರುತ್ತೆ ಪ್ರೊಸೀಜರ್ ಕೂಡ. ಇದೂನು ಅದೇ ರೀತಿ ಪ್ರೊಸೀಜರ್ ಬರುತ್ತೆ. ಬಟ್ ನಾವು ಈಗ ಏನ್ ಕನ್ಸಿಡರ್ ಮಾಡ್ಬೇಕು? ಈ √5 ನ
ಇರ್ರೇಷನಲ್ ಅಂತ ಪ್ರೂವ್ ಮಾಡಿದೀವಲ್ವಾ, ಸೊ ಅದು ಇರ್ರೇಷನಲ್ ಅಂತಾನೆ ಅನ್ಕೋಬೇಕು. ಸೊ ನಾವೇನ್ ಫಸ್ಟ್ ಏನ್ ಮಾಡ್ಕೋಬೇಕು, ಲೆಟ್ ಮಾಡ್ಕೋಬೇಕು. ಏನಂತ, ರಿವರ್ಸ್. 3 ಪ್ಲಸ್ 2√5 ಈಸ್ ಎ ರೇಷನಲ್ ನಂಬರ್. ಓಕೆ, ರೇಷನಲ್ ನಂಬರ್ ಅಂತಂದ್ರೆ ಯಾವ ಫಾರ್ಮ್ ಅಲ್ಲಿ ಇರುತ್ತೆ, ಸಾರಿ 3 ಪ್ಲಸ್ 2√5 ಇಸ್ ಈಕ್ವಲ್ಸ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ, ರೇಷನಲ್ ನಂಬರ್ P/Q ಫಾರ್ಮ್ ಅಲ್ಲಿ ಇರುತ್ತೆ ಅಲ್ವಾ. ಸೊ ಅದನ್ನೇ ಬರೆಯೋಣ, ವೇರ್ A and B are co-primes and B is not equal to 0 ಅಲ್ವಾ. ಇದು ರೇಷನಲ್ ನಂಬರ್ ಅಂತ ಅನ್ಕೊಂಡ್ರೆ P/Q ಫಾರ್ಮ್ ಅಲ್ಲಿ ಇದೆ ಅಂತ ಅರ್ಥ. ಈಗ ನಾವೇನ್ ಮಾಡೋಣ ನೋಡಿ, 2√5 is equals to A/B. ಈ 3 ನ ಈಕ್ವಲ್ಸ್ ಟು ಈ ಕಡೆ ಕಳ್ಸೋಣ, ಏನಾಗುತ್ತೆ -3 ಆಯ್ತು ಅಲ್ವಾ. ಈಕ್ವಲ್ಸ್ ಟು ಈ ಕಡೆ ಕಳ್ಸಿದ್ರೆ -3 ಆಯ್ತು. ಈಗ ಇದನ್ನ LCM ತೆಗೆದು ಮಾಡ್ಕೊಂಡ್ರೆ ಏನಾಗುತ್ತೆ, LCM B ಬರುತ್ತೆ. B/B ಇಂಟು A ಮಾಡಿದ್ರೆ A ಬಂತು, ಮೈನಸ್, ಇಲ್ಲಿ ಮೈನಸ್ ಇದೆ, ಮೈನಸ್ ಹಾಕೋಣ. ಇಲ್ಲಿ B/1 ಇಂಟು 3 ಮಾಡಿದ್ರೆ ಏನ್ ಬಂತು, 3B. ಓಕೆ, ಈಗ ನೋಡಿ 2√5 is equals to A minus 3B/B ಬಂತು. ಈಗ ಈ 2ನು ಈ ಕಡೆ ಕಳ್ಸೋಣ. ಓಕೆ, ಯಾವ ರೀತಿ ಕಳಿಸ್ಬೇಕು ನೋಡಿ, ಈ 2ನ ಈಕ್ವಲ್ಸ್ ಟು ಈ ಕಡೆ ಕಳ್ಸಿದ್ರೆ ಏನಾಗತ್ತೆ, ಡಿವೈಡ್ ಆಗತ್ತೆ. ಅಂದ್ರೆ ನೋಡಿ, √5 is equals to A minus 3B/B. ಈ 2 ಏನಾಗತ್ತೆ ನೋಡಿ, ಡಿವೈಡ್ ಆಗತ್ತೆ ಅಲ್ವಾ. ಸೊ ಈ ರೀತಿ ಹಾಕೊಂಡೆ. ಈ ರೀತಿ ಹಾಕೊಂಡ್ರೆ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಹಾಕೋಬೇಕು ನಾವು, ಇದನ್ನ ರೆಸಿಪ್ರೋಕಲ್ ಹಾಕೋಬೇಕು, 1/2 ಹಾಕೋಬೇಕು ಅಲ್ವಾ. ಮಲ್ಟಿಪ್ಲೈ ಮಾಡಿದಾಗ ಅದು ರೆಸಿಪ್ರೋಕಲ್ ಆಗುತ್ತೆ. ಸೊ ಇಲ್ಲಿ ಒಂದೇ ಸ್ಟೆಪ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಏನಾಗುತ್ತೆ ಇಲ್ಲಿ, √5 is equals to A minus 3B/B ಇಂಟು 2 ಅಂದ್ರೆ 2 ಇಂಟು B ಅಂದ್ರೆ 2 ಒಂದೇ 2B ಆಯ್ತು ಅಲ್ವಾ. ಈಗ ನೋಡಿ, √5 ಏನಂತ ಪ್ರೂವ್ ಮಾಡಿದ್ವಿ, ಇರ್ರೇಷನಲ್ ನಂಬರ್ ಅಂತ ಪ್ರೂವ್ ಮಾಡಿದ್ವಿ. ಆದ್ರೆ ಇಲ್ಲಿ ಯಾವ ಫಾರ್ಮ್ ಅಲ್ಲಿ ಇದೆ, ಇದು P/Q ಫಾರ್ಮ್ ಅಲ್ಲಿ ಇದೆ. P/Q ಫಾರ್ಮ್ ಅಂದ್ರೆ ಇದು ರೇಷನಲ್ ನಂಬರ್ ಆಯ್ತು, ಇದು ಇರ್ರೇಷನಲ್ ನಂಬರ್ ಆಯ್ತು. ಹಾಗಂದ್ರೆ ಏನಾಯ್ತು, LHS is not equal to RHS ಅಂತ ಆಯ್ತಲ್ವಾ. ಸೊ ನಾವೇನ್ ಬರೆಯೋಣ, ಹಿಯರ್ √5 is a irrational number. But A minus 3B/2B is a rational number. ಅಲ್ವಾ, ಯಾಕೆ P/Q ಫಾರ್ಮ್ ಅಲ್ಲಿ ಇದೆ. Therefore LHS is not equal to RHS. ಏನಂತ ಹೇಳ್ಬೋದು, therefore 3 plus 2√5 is a irrational. ಅಂದ್ರೆ ನಮ್ಮ ಅಸ್ಯೂಮ್ಷನ್ ರಾಂಗ್ ಇದೆ ಅಂತ ಅರ್ಥ. ನಾವೇನ್ ಅಸ್ಯೂಮ್ ಮಾಡಿದ್ವಿ, ಲೆಟ್ 3 plus 2/5 is a ರೇಷನಲ್ ನಂಬರ್ ಅಂತ ಅಸ್ಯೂಮ್ ಮಾಡಿದ್ವಲ್ವಾ. ಸೊ ನಮ್ಮ ಅಸ್ಯೂಮ್ಷನ್ ರಾಂಗ್ ಇದೆ. ಸೊ 3 plus 2√5 is a irrational number. ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ಒನ್ ನೋಡಿ, ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ಪ್ರೂವ್ ದಟ್ ದ ಫಾಲೋಯಿಂಗ್ ಆರ್ ಇರ್ರೇಷನಲ್ಸ್ ಅಂತ ಕೊಟ್ಟಿದ್ದಾರೆ. ಅದ್ರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, 1/√2 ಅಂತ ಕೊಟ್ಟಿದ್ದಾರೆ ಫಸ್ಟ್ ಒನ್. ಸೊ ಸೇಮ್ ಅದೇ ಮೆಥಡ್ ಈಗ ಮಾಡಿದ್ವಲ್ವಾ, ಅದೇ ಮೆಥಡ್ ಅಲ್ಲಿ ಮಾಡೋಣ. ಫಸ್ಟ್ ಏನ್ ಮಾಡ್ಕೋಬೇಕು, ಲೆಟ್ ಮಾಡ್ಕೋಬೇಕು. ಲೆಟ್ 1/√2 ಈಸ್ ಎ ರೇಷನಲ್ ಅಂತ ನಾವು ರಿವರ್ಸ್ ಆಗಿ ಅಸ್ಯೂಮ್ ಮಾಡ್ಬೇಕು. ಓಕೆ, ಸೊ ರೇಷನಲ್ ನಂಬರ್ ಆದ್ರೆ ಯಾವ ಫಾರ್ಮ್ ಅಲ್ಲಿ ಇರುತ್ತೆ, A/B ಅಲ್ವಾ. P/Q ಫಾರ್ಮ್ ಅಲ್ಲಿ ಇರುತ್ತೆ, ವೇರ್ A and B are co-primes and
ಬಿ ಈಸ್ ನಾಟ್ ಈಕ್ವಲ್ ಟು 0. ಇದನ್ನ ಕಂಪಲ್ಸರಿ ಬರಿಬೇಕು. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಮಾಡಿದ್ರೆ ಏನ್ ಬಂತು? ರೂಟ್ 2b ಇಸ್ ಈಕ್ವಲ್ಸ್ ಟು, ಸಾರಿ, ನೋಡಿ, ರೂಟ್ 2 ಇಂಟು ಎ ಅಲ್ವಾ, ಬಿ ಇಂಟು 1, ಸೊ ಬಿ ಬಂತು. ಈಗ ನೋಡಿ, ರೂಟ್ 2 ಇಸ್ ಈಕ್ವಲ್ಸ್ ಟು, ಈ ಏನೇ ಈಕ್ವಲ್ ಟು ಈ ಕಡೆ ಕಳ್ಸೋಣ. ಈಕ್ವಲ್ಸ್ ಟು ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ? ಡಿವೈಡ್ ಆಗತ್ತೆ. ಸೊ ಬಿ ಅಪಾನ್ ಎ ಆಯ್ತು. ಈ ಎ ಡಿವೈಡ್ ಆಯ್ತು. ಈಗ ನೋಡಿ, ರೂಟ್ 2 ಇಸ್ ಈಕ್ವಲ್ಸ್ ಟು ಏನಾಯ್ತು? ಬಿ ಅಪಾನ್ ಎ ಆಯ್ತು. ಈ ರೂಟ್ 2 ಏನಂತ ನಾವು ಪ್ರೂವ್ ಮಾಡಿದೀವಿ? ಇರ್ರೇಷನಲ್ ನಂಬರ್ ಅಂತ ಪ್ರೂವ್ ಮಾಡಿದೀವಿ ಅಲ್ವಾ? ಇದು ಬಿ ಅಪಾನ್ ಎ ಅಂದ್ರೆ ಇದು ರೇಷನಲ್ ನಂಬರ್ ಆಯ್ತು. ಯಾಕಂದ್ರೆ ಪಿ ಅಪಾನ್ ಕ್ಯೂ ಫಾರ್ಮ್ ಅಲ್ಲಿ ಇದೆ. ಸೊ ನಾವೇನಂತ ಹೇಳ್ಬೋದು? ಅದನ್ನೇ ಬರೆಯೋಣ. ನೋಡಿ, ಬಿ ಅಪಾನ್ ಎ ಈಸ್ ಎ ರೇಷನಲ್ ನಂಬರ್ where root 2 is a irrational number. ಅಲ್ವಾ? ಇದು ರೇಷನಲ್ ನಂಬರ್ ಇಸ್ ಈಕ್ವಲ್ಸ್ ಟು ಇರ್ರೇಷನಲ್ ನಂಬರ್ ಆಗಕ್ ಸಾಧ್ಯನಾ? ಇಲ್ಲ. ಸೊ ನಾವೇನಂತ ಹೇಳ್ಬೋದು? ಎಲ್ ಎಚ್ ಎಸ್ ಇಸ್ ನಾಟ್ ಈಕ್ವಲ್ಸ್ ಟು ಆರ್ ಎಚ್ ಎಸ್. ನಾವೇನ್ ಅಸ್ಯೂಮ್ ಮಾಡಿದ್ವಲ್ವಾ, 1 ಅಪಾನ್ ರೂಟ್ 2 ಇಸ್ ಎ ರೇಷನಲ್ ನಂಬರ್ ಅಂತ, ಅದು ರಾಂಗ್ ಆಯ್ತು. ಸೊ ನಾವೇನಂತ ಹೇಳ್ಬೋದು? 1 ಅಪಾನ್ ರೂಟ್ 2 ಈಸ್ ಎ ಇರ್ರೇಷನಲ್ ನಂಬರ್. ಓಕೆ, ಈಗ ಅದೇ ರೀತಿ ಸೆಕೆಂಡ್ ಒನ್ ಮಾಡೋಣ. ನೋಡಿ, ಇದರಲ್ಲೇ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ? 7√5 ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಇರ್ರೇಷನಲ್ ಅಂತ ಪ್ರೂವ್ ಮಾಡ್ಬೇಕು. ಫಸ್ಟ್ ನಾವು ಅದಕ್ಕೆ ಏನ್ ಮಾಡ್ಕೊಳ್ಳೋಣ? ಲೆಟ್ 7√5 ಇಸ್ ಎ ರೇಷನಲ್ ನಂಬರ್ ಅಂತ ಸೇಮ್ ಮೆಥಡ್ ಮಾಡೋದು. ಓಕೆ, ರೇಷನಲ್ ನಂಬರ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಏನಾಗತ್ತೆ? 7√5 ರೇಷನಲ್ ನಂಬರ್ ಅಂದ್ರೆ ಏನಾಯ್ತು? ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಇರುತ್ತೆ ಅಲ್ವಾ? ಸೊ ವೇರ್ ಅದನ್ನ ಬರೀಬೇಕು ಕಂಪಲ್ಸರಿ. ವೇರ್ ಎ ಅಂಡ್ ಬಿ ಆರ್ co-primes and b is not equal to 0. ಆಯ್ತಾ? ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ? b ಇಂಟು 7√5 ಇಸ್ ಈಕ್ವಲ್ಸ್ ಟು ಎ ಆಯ್ತು. ಕೆಳಗಡೆ ಏನು ಇಲ್ಲ, ಎ ಅಂತ ಬರುತ್ತೆ. ಈಗ √5 ಒಂದು ಉಳಿಸ್ಕೊಂತೀನಿ. ಇಸ್ ಈಕ್ವಲ್ಸ್ ಟು ಎ. ಈ 7b ಈಕ್ವಲ್ಸ್ ಈ ಕಡೆ ಹೋದ್ರೆ ಏನಾಗುತ್ತೆ? ಡಿವೈಡ್ ಆಗತ್ತೆ ಅಲ್ವಾ? ಸೊ ಡಿವೈಡ್ ಆದ್ರೆ ಏನಾಯ್ತು? 7 ಇಂಟು ಬಿ 7b ಆಯ್ತು. 7b ಡಿವೈಡ್ ಆಯ್ತು, ಕೆಳಗಡೆ ಬರುತ್ತೆ. ಈಗ ನೋಡಿ, √5 ಇರ್ರೇಷನಲ್ ಅಂತ ಪ್ರೂವ್ ಮಾಡಿದ್ವಿ. ಆದ್ರೆ ಇಲ್ಲಿ ಏನ್ ಬರ್ತಾ ಇದೆ? ಇದು ಕ್ಯೂ, ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಇದೆ. ಇದು ರೇಷನಲ್ ನಂಬರ್ ಬರ್ತಾ ಇದೆ. ಅಂದ್ರೆ ಇದು ಇರ್ರೇಷನಲ್ ನಂಬರ್ ಇಸ್ ಈಕ್ವಲ್ ಟು ರೇಷನಲ್ ನಂಬರ್ ಆಗಕ್ ಸಾಧ್ಯನಾ? ನೋ. ದೇರ್ಫೋರ್ ನಾವೇನಂತ ಹೇಳ್ಬೋದು? ಹಿಯರ್ ಆಲ್ಸೋ √5 is a irrational number where a upon 7b is a rational number. Therefore LHS is not equal to RHS ಅಂತ ಹೇಳ್ಬೋದು. Therefore 7√5 is a irrational. ಅಂದ್ರೆ ನಾವು ಏನ್ ಅಸ್ಯೂಮ್ ಮಾಡಿದ್ವಲ್ವಾ ರೇಷನಲ್ ನಂಬರ್ ಅಂತ, 7√5 is a rational number, ಅದು ಅವರ್ ಅಸ್ಯೂಮ್ಷನ್ ವಾಸ್ ರಾಂಗ್. Therefore 7√5 is a irrational number. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ನೋಡಿ, ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ? 6 + √2 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದನ್ನ ಇರ್ರೇಷನಲ್ ನಂಬರ್ ಅಂತ ಪ್ರೂವ್ ಮಾಡ್ಬೇಕು. ಫಸ್ಟ್ ನಾವೇನ್ ಮಾಡ್ಕೋಬೇಕು? ಅದಕ್ಕೆ ಲೆಟ್ ಮಾಡ್ಕೋಬೇಕು. ಲೆಟ್ 6 + √2 ಈಸ್ ಎ ರೇಷನಲ್ ನಂಬರ್ ಅಂತ ನಾವು ಅಸ್ಯೂಮ್ ಮಾಡ್ಕೋಬೇಕು. ಪ್ರೊಸೀಜರ್ ಸೇಮ್ ಇರುತ್ತೆ ಎಲ್ಲದಕ್ಕೂ. ಇದು
ರೇಷನಲ್ ನಂಬರ್ ಅಂತ ಅಸ್ಯೂಮ್ ಮಾಡಿದ್ರೆ ಏನಾಗುತ್ತೆ, 6 + √2 = a ಅಪಾನ್ ಬಿ. p/q ಫಾರ್ಮ್ ಅಲ್ಲಿ ಇರುತ್ತಲ್ವಾ ರೇಷನಲ್ ನಂಬರ್. ಹಾಗಾಗಿ ಬರ್ಕೊಂಡು ವೇರ್ a and b ಆರ್ co-primes and b is not equals to 0 ಅಲ್ವಾ. ಈಗ ನೋಡಿ ಈ 6 ನ ಈಕ್ವಲ್ಸ್ ಟು ಈ ಕಡೆ ಕಳಿಸ್ತೀನಿ, ಬರೀ √2 ಮಾತ್ರ ಉಳಿಸ್ಕೊಳ್ಳೋಣ. a ಅಪಾನ್ ಬಿ, ಈ 6 ಈಕ್ವಲ್ಸ್ ಈ ಕಡೆ ಹೋದ್ರೆ ಇಲ್ಲಿ ಪ್ಲಸ್ ಇದೆಯಲ್ವಾ, ಪ್ಲಸ್ ಮೈನಸ್ ಇದ್ರೆ ಈಕ್ವಲ್ಸ್ ಈ ಕಡೆ ಹೋದ್ರೆ ಏನಾಗುತ್ತೆ, ಮೈನಸ್ ಆಗತ್ತೆ. +6 ಇದೆ, ಇಲ್ಲಿ ಪ್ಲಸ್ ಇದ್ರೆ ಈ ಕಡೆ ಕಳ್ಸಿದ್ರೆ ಅದು -6 ಆಯ್ತು. ಅಂದ್ರೆ ಇಲ್ಲಿ +6 ಇರೋದು -6 ಆಯ್ತು. ಇಲ್ಲಿ ಮಲ್ಟಿಪ್ಲಿಕೇಶನ್ ಇದ್ರೆ ಒಂದ್ ವೇಳೆ 6√2 ಇದೆ ಅಂತ ಇಟ್ಕೊಳ್ಳಿ, ಆಗ ಏನಾಗತ್ತೆ 6 ಯಾಕಂದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ ಅಲ್ವಾ, ಸೊ ಇದು ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ ಡಿವೈಡ್ ಆಗತ್ತೆ, 6 ಈ ಕಡೆ ಕಳ್ಸಿದ್ರೆ ಡಿವೈಡ್ ಆಗತ್ತೆ. ಆದ್ರೆ ಪ್ಲಸ್ ಮೈನಸ್ ಇದ್ದಾಗ ಏನಾಗತ್ತೆ, ಸೈನ್ ಚೇಂಜ್ ಆಗತ್ತೆ. ಓಕೆ, ಈಗ ನೋಡಿ ಇದನ್ನ LCM ತಕ್ಕೋಬೇಕು. ಯಾವ ರೀತಿ ತೆಗೆಯೋಣ ನೋಡಿ, ಬಿ LCM ಬಂತು, ಬಿ ಡಿವೈಡೆಡ್ ಬಿ ಮಾಡಿದ್ರೆ ಏನ್ ಬರುತ್ತೆ, 1 ಬಂತು. 1 × a ಮಾಡಿದ್ರೆ a ಬಂತು, ಮೈನಸ್ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಬಿ ಡಿವೈಡೆಡ್ ಬೈ 1 ಅಂದ್ರೆ ಬಿ ಬಂತು, b × 6 ಮಾಡಿದ್ರೆ 6b ಬಂತು ಅಲ್ವಾ. ಈಗ ನೋಡಿ √2 = a - 6b ಅಪಾನ್ b ಆಯ್ತು. ಈ √2 ನಾವೇನಂತ ಪ್ರೂವ್ ಮಾಡಿದೀವಿ, ಇರ್ರೇಷನಲ್ ಅಂತ ಪ್ರೂವ್ ಮಾಡಿದೀವಿ. √2 ಈಸ್ ಎ ಇರ್ರೇಷನಲ್ ಅಂತ ಗೊತ್ತು ನಮ್ಗೆ. ಆದ್ರೆ ಇದು ಏನಿದೆ, a - 6b ಅಪಾನ್ p, b ಇರ್ರೇಷನಲ್ ನಂಬರ್ ಇದೆ, p/q ಫಾರ್ಮ್ ಅಲ್ಲಿ ಇದೆ ಅಲ್ವಾ. ಸೊ ಏನಾಗತ್ತೆ, ಇದು ಇರ್ರೇಷನಲ್ ನಂಬರ್, ಇದು ರೇಷನಲ್ ನಂಬರ್, ಎರಡು ಈಕ್ವಲ್ ಆಗಕ್ ಸಾಧ್ಯನಾ, ಇಲ್ಲ. ಸೊ ನಮ್ಮ ಅಸ್ಯೂಮ್ಷನ್ ಏನಿದೆಯಲ್ಲ, 6 + √2 ಈಸ್ ಎ ರೇಷನಲ್ ನಂಬರ್ ಅಂತ ಅಲೆಕ್ಟ್ ಮಾಡ್ಕೊಂಡಿದೀವಲ್ಲ, ಅದು ರಾಂಗ್ ಅಂತ ಅರ್ಥ. ಸೊ ನಾವೇನ್ ಬರೆಯೋಣ ಇಲ್ಲಿ, √2 ಈಸ್ ಎ ಇರ್ರೇಷನಲ್ ನಂಬರ್ ಬಟ್ a - 6b upon b is a rational number. Okay, so therefore LHS is not equal to RHS. So our assumption was wrong. ನಾವೇನಂತ ಹೇಳ್ಬೋದು, therefore 6 + √2 is a irrational. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ. ಸೇಮ್ ಪ್ರೊಸೀಜರ್ ಇರುತ್ತೆ, ಒಟ್ಟು ಸಾಲ್ವ್ ಮಾಡಿದ್ರೆ ಇರ್ರೇಷನಲ್ ಆಗಿ ಪ್ರೂವ್ ಮಾಡ್ಬೋದು. ಓಕೆ, ಈಗ ನೆಕ್ಸ್ಟ್